ಟು ಅವರ್ ಚಾನಲ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕಲಾವಿದರು ಬಹಳಷ್ಟು ಘನಘೋರ ಅನ್ನುವ ರೀತಿಯಲ್ಲಿ ಸಾವನ್ನಪ್ತಾ ಇದ್ದಾರೆ. ಅದರಲ್ಲೂ ಹೃದಯಾಘಾತ ಅನ್ನೋ ಮಹಾಮಾರಿ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಚಿಕ್ಕ ವಯಸ್ಸಿನ ಪ್ರತಿಭೆಗಳು ಇಹಲೋಕವನ್ನ ತ್ಯಜಿಸ್ತಿರೋದು ಖಂಡಿತವಾಗಿಯೂ ದೊಡ್ಡ ದುರಂತ ಅಂತ ಹೇಳಬಹುದು. ಇದೀಗ ಅದೇ ಹೃದಯಾಘಾತ ಅನ್ನೋ ಮಹಾಮಾರಿ ಖ್ಯಾತ ಸಿನಿಮಾ ಸಂಭಾಷಣೆಕಾರ, ಬರಹಗಾರ, ಜೊತೆಗೆ ಪಾರು ಸೀರಿಯಲ್ ಖ್ಯಾತಿಯ ಮತ್ತೊಬ್ಬ ಕಲಾವಿದ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಏನಾಯ್ತು, ಹೇಗಾಯ್ತು, ಆ ಕಲಾವಿದ ಯಾರು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಇಹಲೋಕ ತ್ಯಜಿಸಿದ ಈ ಪ್ರತಿಭೆಗೆ RIP ಅಂತ ಕಮೆಂಟ್ ಮಾಡಿ. ನಂದಿ ರೈಟ್ಸ್ ಅನ್ನೋ ಮೂಲಕ ಮನೆ ಮಾತಾಗಿದ್ದಂತಹ ನಂದೀಶ್ ಅವರು ಇನ್ನಿಲ್ಲವಾಗಿದ್ದಾರೆ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವರಾದ TG ನಂದೀಶ್ ಅವರು ಆಶಾ ಮತ್ತು ಗಂಗಾಧರಯ್ಯ ಅವರ ಪುತ್ರನಾಗಿದ್ರು. ನಂದಿ ರೈಟ್ಸ್ ಎಂಬ ಬರಹಗಳು ನೆಟ್ಟಿಗರ ಮನಗೆದ್ದಿದ್ವು. ಅತ್ಯಂತ ಆಳವಾದ ಮತ್ತು ತಾರ್ಕಿಕ ಆಲೋಚನೆಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ದೊಡ್ಡ ಓದುಗ ಬಳಗವನ್ನೇ ಪಡ್ಕೊಂಡಿದ್ರು. ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಬೇಕು ಅಂತ ಹೇಳಿ ಬಹಳಷ್ಟು ಶ್ರಮ ವಹಿಸ್ತಾರೆ. ಪ್ರಸಿದ್ಧ ಚಿತ್ತಾರ ಸಿನಿಮಾ ಮ್ಯಾಗಝೀನ್ನಲ್ಲಿ ಹಲವು ವರ್ಷಗಳ ಕಾಲ ಕೆಲಸ ನಿರ್ವಹಿಸ್ತಾರೆ. ಚಿತ್ರರಂಗದ ಪ್ರಮುಖ ನಟರು, ನಿರ್ದೇಶಕರು ಹಾಗೂ ತಂತ್ರಜ್ಞರೊಂದಿಗೆ ಅತ್ಯುತ್ತಮ ಒಡನಾಟ ಹೊಂದಿದ್ದಂತಹ ಇವರು 2023ರಲ್ಲಿ ತೆರೆಕಂಡು ವಿಮರ್ಶಕರ ಪ್ರಶಂಸೆ ಗಳಿಸಿದ್ದ ಒಂದಂಕೆ ಕಾಡು ಅನ್ನೋ ಚಿತ್ರಕ್ಕೆ ನಂದೀಶ್ ಅವರು ಸಂಭಾಷಣೆಯನ್ನು ಬರೀತಾರೆ. ದೂರದರ್ಶನ ಸೇರಿದಂತೆ ಹಲವು ಸಿನಿಮಾಗಳಿಗೆ ಸಂಭಾಷಣಕಾರರಾಗಿ ಕೆಲಸ ಮಾಡ್ತಾರೆ. ಕೇವಲ ಸಿನಿಮಾ ಅಷ್ಟೇ ಅಲ್ಲ, ಧಾರಾವಾಹಿಗಳಿಗೂ ಕೂಡ ಅವರು ಒಂದಷ್ಟು ಸಂಭಾಷಣೆಯನ್ನು ಬರೆಯುವ ಮೂಲಕ ಕಿರುತೆರೆಯಲ್ಲೂ ಕೂಡ ಗುರುತಿಸಿಕೊಳ್ತಾರೆ. ಇನ್ನು ಫೇಸ್ಬುಕ್ನಲ್ಲಿ ಸದಾ ಆಕ್ಟಿವ್ ಆಗಿರ್ತಿದ್ದಂತಹ ನಂದೀಶ್ ಅವರು ಬುಧವಾರ ಕೂಡ ಎಂದಿನಂತೆ ತಮ್ಮ ಫೇಸ್ಬುಕ್ ಪುಟದಲ್ಲಿ ಒಂದು ಖಾತೆಯಲ್ಲಿ ಪೋಸ್ಟ್ ಅನ್ನು ಹಂಚಿಕೊಳ್ತಾರೆ. ಅದಾದ ನಂತರ ಮಧ್ಯಾಹ್ನದ ವೇಳೆಗೆ ಅವರಿಗೆ ತೀವ್ರ ಹೃದಯಾಘಾತ ಸಂಭವಿಸುತ್ತೆ. ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗಲ್ಲ. ನಂದೀಶ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಇನ್ನು ತುಂಬ ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದರೆ, ನಂದೀಶ್ ಅವರಿಗೆ 2 ಪುಟ್ಟ ಮಕ್ಕಳಿದ್ದಾರೆ. ಕಳೆದ ತಿಂಗಳಷ್ಟೇ ಅವರ ಪತ್ನಿ ತಂದೆಯನ್ನು ಕೂಡ ಕಳ್ಕೊಂಡಿದ್ರು. ಈಗ ಇಷ್ಟು ಚಿಕ್ಕ ವಯಸ್ಸಿಗೆ 36 ವರ್ಷದ ಗಂಡನನ್ನು ಕಳ್ಕೊಂಡಿರ್ತಕ್ಕಂಥ ಅವರ ದುಃಖ ಯಾರಿಗೂ ಕೂಡ ಬರಬಾರ್ದು ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.